ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು ಕೂಡ ಸ್ವಾಗತ. ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಸೊ ದಟ್ ಪ್ರತಿ ಸತಿ ವಿಡಿಯೋಸ್ ಅಪ್ಲೋಡ್ ಆದಾಗ ನೀವು ನಾವು ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ ಟೀ ರೀಡಿಂಗ್ ಇರುತ್ತೆ. ಸೊ ಜನರಲ್ ರೀಡಿಂಗ್ಸ್ ಇರುತ್ತೆ ಆ್ಯಂಡ್ ಜನರಲ್ ಮೆಸೇಜಸ್ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಏನಿರುತ್ತೋ ಅಥವಾ ಒಂದು ಎಚ್ಚರಿಕೆ ಇರುತ್ತೋ ಅಥವಾ ನಿಮಗೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆಯೋ, ಅದರಲ್ಲಿ ಸಮಾಚಾರ ಇದೆಯೋ ಗೊತ್ತಿಲ್ಲ. ಸೊ ರೀಡಿಂಗ್ ನೋಡೋಣ. ಸೊ ಫಸ್ಟ್ ನಾದನ ಕೇಳೋಣ ಆ್ಯಂಡ್ ನಾವು ರೀಡಿಂಗ್ಸ್ನ ಶುರು ಮಾಡೋಣ. ಇದು ಕಲೆಕ್ಟಿವ್ ರೀಡಿಂಗ್ಸ್, ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ಅದು ನಿಮಗೆ ಅನ್ವಯಿಸಿದ್ರೆ, ಆ ಎನರ್ಜಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಖಂಡಿತ ಅದನ್ನು ಕ್ಲೇಮ್ ಮಾಡಿಕೊಡಿ. ಓಕೆ, ಸೊ ನಾದ ಕೇಳೋಣ. ಸೊ ನಿಮಗೆ ಬರ್ತಾ ಇರೋ ಮೆಸೇಜ್ ಏನಿದೆ ಅಂದರೆ, ತುಂಬ ಜನ ನಿಮ್ಮ ಲೈಫಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಆರ್ಗ್ಯುಮೆಂಟ್ಸಿಗೆ ಎಳಿತಾ ಇದ್ದಾರೆ, ಅಥವಾ ನೀವು ಸುಮ್ಮನೆ ಇದ್ರೂ ಯಾರೋ ಏನೋ ಗಾಸಿಪ್ ಮಾಡಿದ್ರು ಅವ್ರ ಜೊತೆ ಅಂತ ಹೇಳಿ ಅದನ್ನು ನಿಮಗೆ ಇಂಡೈರೆಕ್ಟಾಗಿ ಏನೋ ಒಂದು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಮಾಡ್ತಿದ್ರೆ ಖಂಡಿತ ನೀವು, ನಾನು ಹೇಳೋದು, ಒಂದು ಸೇಫರ್ ಪ್ಲೇಸಲ್ಲಿದ್ದೀರಾ. ಸೊ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ. ಆ್ಯಂಡ್ ನಾವು ಯಾವತ್ತೂ ಯಾರು ಏನು ಹೇಳ್ತಾ ಇದ್ದಾರೋ ಅವರ ಓನ್ ಫ್ರಸ್ಟ್ರೇಷನ್ಸ್ ಏನಿದೆಯೋ, ಅವ್ರದ್ದು ಏನಿದೆಯೋ ನಮಗೆ ಗೊತ್ತಿರಲ್ಲ. ಸೊ ನಮ್ಮನ್ನು ನಾವು ಯಾವತ್ತೂ ಆ ಒಂದು ವ್ಯಕ್ತಿ ಬದಲಾಗಿದ್ದಾರೆ ಅಂದಿದ ತಕ್ಷಣ ನಾವು ಬದಲಾಗಬೇಕು, ಅವ್ರಿಗೆ ಅದೇ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ಬಿಕಾಸ್ ಅದು ಅವರ ವ್ಯಕ್ತಿತ್ವ. ಸೊ ನಾವು ಕೂಡ ಅವ್ರ ಥರನೇ ಕೆಲವೊಂದು ಸತಿ ನಾವು ತೋರಿಸ್ಬೇಕಾಗತ್ತೆ. ಬಟ್ ಆಲ್ವೇಸ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಅದರ್ವೈಸ್. ಓಕೆ, ಸೊ ಆ್ಯಂಡ್ ಇನ್ನೊಂದು ಮೆಸೇಜು, ತುಂಬಿದ ಕೊಡ ತುಳ್ಕಲ್ಲ ಅಂತಾರೆ. ಸೊ ದಯವಿಟ್ಟು ನಿಮ್ಮ ವ್ಯಕ್ತಿತ್ವನ ಆ್ಯಂಡ್ ನಿಮ್ಮ ಒಂದು ಥಾಟ್ಸ್ ಏನಿದೆ, ನೀವೇನು ಯೋಚನೆ ಮಾಡ್ತಿದ್ದೀರಾ, ನಿಮಗೆ ಯಾವ ರೀತಿಯ ಒಂದು ಬದುಕಬೇಕಾಗಿದೆ ಆ ಒಂದು ರೀತಿಯಲ್ಲಿ ನೀವಿರಿ. ಸೊ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನೀವು ಸರಿ ಇದ್ದರೆ. ಓಕೆ, ಸೊ ಇಲ್ಲಿ ಒಂದು ಸಣ್ಣ ಇನ್ಸಿಡೆನ್ಸ್ ಹೇಳ್ತೇನೆ. ಸೊ ನಾನು ಹೇಳಿರೋ ಥರ, ಸೊ ತುಂಬಿದ ಕೊಡ ತುಳ್ಕಲ್ಲ ಅಂತಾರಲ್ಲ, ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಅಲ್ಲಿ ಏನೋ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಶೂಟಿಂಗಿಗೆ ಬರ್ತಾರೆ ಆ ಸ್ಕೂಲಿಗೆ. ಸೊ ಆ ಸ್ಕೂಲಲ್ಲಿ ನಮಗೆ ಮುಂಚಿತವಾಗಿ ಏನು ಹೇಳಿರ್ತಾರೆ ಅಂದರೆ, ಅವರನ್ನು ನಾವು ಡಿಸ್ಟರ್ಬ್ ಮಾಡಕೂಡ್ದು. ಸೊ ಲಂಚ್ ಬ್ರೇಕಿಗೆ ನಮ್ಗೆ ಬಿಟ್ಟಾಗ ನಾವು ಯಾವುದೇ ಕಾರಣಕ್ಕೂ ಅವರನ್ನು ಮೀಟ್ ಆಗೋದಕ್ಕೆ ಅಥವಾ ಅಲ್ಲಿ ಏನೋ ಸುತ್ತು ಅವರ ಹಿಂದೆ ಇರೋದಕ್ಕೆ ಅಥವಾ ಅಲ್ಲಿರೋದಕ್ಕೆ ನಮಗೆ ಅಪ್ಪಣೆ ಇರಲಿಲ್ಲ, ಪರ್ಮಿಷನ್ ಇರಲಿಲ್ಲ. ಸೊ ನಮಗೆ ಪ್ರೇಯರ್ನ ಅಂದರೆ ನಾವು ಊಟ ಮಾಡೋಕ್ಕೂ ಮುಂಚೆ ಒಂದು ಪ್ರಾರ್ಥನೆನ ಹೇಳ್ತೀವಿ, ಆ ಪ್ರಾರ್ಥನೆಯೂ ನಮಗೆ ಸ್ಲೋ ಆಗೇ ಮಾಡಿಸಿದ್ರು. ಸೊ ದಟ್ ಅಲ್ಲಿ ಶೂಟಿಂಗಿಗೆ ಡಿಸ್ಟರ್ಬ್ ಆಗಕೂಡ್ದು ಅನ್ನೋದೊಂದು ಕಾರಣಕ್ಕೆ. ಸೊ ಬಟ್ ನನಗೆ ಒಂದು ಕುತೂಹಲ, ಏನೋ ಡಾಕ್ಟರ್ ವಿಷ್ಣುವರ್ಧನ್ ಸರು ಅವರ ಒಂದು ಆ್ಯಕ್ಟಿಂಗು ಆ್ಯಂಡ್ ಅವ್ರು ಏನು ಮಾಡ್ತಿರ್ತಾರೆ ನೋಡೋ ಒಂದು ಕುತೂಹಲ ಬಹಳ. ಸೊ ಅಲ್ಲಿ ನಿಂತಿರೋರು ನಮ್ಮನ್ನು ಬಿಡ್ತಿರ್ಲಿಲ್ಲ. ಬಟ್ ಆದ್ರೂ ನಾನು ಊಟ ಬಿಟ್ಟು ಅಲ್ಲಿ ಹಗಲಗ್ಲ ಹೋಗಿ ಹಿಂಗೆ ನೋಡೋದು ಓಡಿ ಬರೋದು ಮಾಡ್ತಿದ್ದೆ. ಸೊ ಏನಾಯಿತು, ಅವರು ಬಹುಶಃ ಶೂಟಿಂಗಲ್ಲಿ ಅವ್ರು ನೋಡಿಲ್ಲ, ಬಟ್ ಒಂದು ಸತಿ ನನ್ನನ್ನು ನೋಡಿದ್ರು. ಅವರು ನಾನು ಹೀಗೆ ಬಗ್ಗಿ ನೋಡ್ಬೇಕಾದ್ರೆ ನನ್ನನ್ನು ನೋಡಿದ್ರು. ಸೊ ಮತ್ತೆ ಅವರು ಕೆಲಸದಲ್ಲಿ ಇದ್ದಾಗ ಮಧ್ಯದಲ್ಲಿ ಬರಲಿಲ್ಲ. ಸೊ ಕೆಲಸ ಎಲ್ಲ ಮುಗಿಸಿ ಅವರು ಮತ್ತೆ ಹೊರಗೆ ಬಂದು ಕೂತಾಗ ಪ್ರಾಬಬಲಿ ಒಂದು ಬೆಂಚ್ ಮೇಲೆ ಕೂತಿದ್ರು. ಸೊ ನಾನು ಮತ್ತೆ ಬಗ್ಗಿ ನೋಡಿದಾಗ ಅವ್ರು ನನ್ನನ್ನು ಕರೆದ್ರು. ಓಕೆ, ಸೊ ಬಾರಮ್ಮ ಇಲ್ಲಿ ಅಂತ ಕರೆದ್ರು. ಆ್ಯಂಡ್ ಅವರು ಕೂಡ ಎದ್ದು ಬಂದರು. ಓಕೆ, ಕೂತಿರೋರು ಎದ್ದು ಬಂದರು. ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ನಮಗೆ ಫುಲ್ ಬೆಂಚಸ್ ಎಲ್ಲ ಹಾಕಿದ್ರು, ನಾವು ಒಳಗೆ ಹೋಗಂಗಿಲ್ಲ ಅಂತ ಹೇಳಿ. ಸೊ
ಅವರೇ ಖುದ್ದಾಗಿ ಎದ್ದು ಬಂದರು ಆ್ಯಂಡ್ ಹ್ಯಾಂಡ್ ಶೇಕ್ ಕೊಟ್ಟರು. ಆ್ಯಂಡ್ ಈಗಲೂ ಕೂಡ ಆ ಒಂದು ಹ್ಯಾಂಡ್ ಶೇಕ್ ನನ್ನ ನೆನಪಲ್ಲಿ ಲೈಫ್ ಲಾಂಗ್ ಉಳಿದಿದೆ. ಬಿಕಾಸ್ ಸಿನಿಮಾ ಜಗತ್ತಲ್ಲಿ ಏಕೈಕ ವ್ಯಕ್ತಿನ ನಾನು ಆ್ಯಸ್ ಅ ಪರ್ಸನ್ ನೋಡಿರೋದು ಅಂದರೆ, ಭೇಟಿ ಆಗಿರೋದು ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಒಬ್ಬರೇ. ಓಕೆ. ಸೊ ಅವರು ಶೇಕ್ ಹ್ಯಾಂಡ್ ಕೊಟ್ಟು ನನ್ನನ್ನು ಕೇಳಿದ್ರು, ಏನಮ್ಮ ನಿನ್ನ ಹೆಸರು ಅಂತ ಕೇಳಿದ್ರು. ಸೊ ನಾನು ನನ್ನ ಹೆಸರನ್ನ ಹೇಳಿದೆ. ಯಾವ ಸ್ಟ್ಯಾಂಡರ್ಡ್ ಅಂತ ಕೇಳಿದ್ರು. ಸೊ ಅದಕ್ಕೂ ಉತ್ತರ ಕೊಟ್ಟೆ. ಸೊ ಖುಷಿಯಿಂದ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ಆ್ಯಂಡ್ ಹೀ ಗೇವ್ ಅ ವೆರಿ ಗುಡ್ ಸ್ಮೈಲ್, ಆ್ಯಂಡ್ ಆ ಸ್ಮೈಲ್ ಈಗಲೂ ನನಗೆ ನೆನಪಿದೆ. ಸೊ ಈ ಥರ ನಮ್ಮ ವ್ಯಕ್ತಿತ್ವ ಯಾವತ್ತೂ ಚೇಂಜ್ ಆಗಬಾರ್ದು. ನಾವು ಎಷ್ಟೇ ಎತ್ತರಕ್ಕೆ ಹೋಗಲಿ, ಏನೇ ದುಡೀಲಿ, ಏನೇ ಹೆಸರು ಮಾಡಲಿ, ಆ ಒಂದು ವ್ಯಕ್ತಿತ್ವದಲ್ಲಿ ಚೇಂಜಸ್ನ ಮಾಡ್ಕೊಬಾರ್ದು. ಬಿಕಾಸ್ ಅದು ನನಗೆ ಲೈಫ್ ಲಾಂಗ್ ಇಂಪ್ಯಾಕ್ಟ್ ಇದೆ. ಆ್ಯಂಡ್ ಆ ಒಂದು ಸನ್ನಿವೇಶನ ನಾನು ಲೈಫ್ ಲಾಂಗ್ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಹೇಳೋಣ, ತುಂಬ ಖುಷಿ ಆಗ್ತಾ ಇದೆ ಅದನ್ನು ಹಂಚ್ಕೊಂಡೆ ಮಾತ್ರ. ಸೊ ನೋಡೋಣ ನಿಮ್ಮ ರೀಡಿಂಗಲ್ಲಿ ಏನು ಬರ್ತಾ ಇದೆ ಅನ್ನೋದನ್ನು. ಓಕೆ. ಸೊ ಆಲ್ರೆಡಿ ಒಂದು ಟೀ ರೀಡಿಂಗಿನ ಒಂದು ರೆಡಿ ಇದೆ. ಸೊ ನೋಡೋಣ ಏನಿದೆ ಅನ್ನೋದು. ಓಕೆ. ಸೊ ತುಂಬ ಎಕ್ಸೈಟಿಂಗ್ ಆಫರ್ಸ್ಗಳು ಮುಂದೆ ನಿಮಗೆ ಬರೋದಿದೆ. ಓಕೆ. ಸೊ ತುಂಬ ಬೇಗ ನಿಮ್ಮ ಲೈಫಲ್ಲಿ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅದೆಲ್ಲ ನೀವು ಅಚೀವ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಪ್ರಮೋಷನ್ನು ಅಥವಾ ಏನೋ ಬಿಸ್ನೆಸ್ಸು ಇದೆಲ್ಲ ಕೂಡ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಈವನ್ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಎಮ್ ಲೆಟರ್ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ. ಓಕೆ. ಎಮ್ ಲೆಟರ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಎನ್ ಲೆಟರ್ ಇಂಪಾರ್ಟೆಂಟ್ ಇದೆ. ಓಕೆ. ಸೊ ಎನ್ ಲೆಟರ್ ಇಂಪಾರ್ಟೆಂಟ್ ಇದೆ. ಸೊ ಪ್ರಾಬಬಲಿ ಈ ಒಂದು ಇನಿಷಿಯಲ್ಸ್ ಏನಕ್ಕಿದೆ ಗೊತ್ತಿಲ್ಲ, ಬಟ್ ಇಂಪಾರ್ಟೆಂಟ್ ಇದೆ ನಿಮಗೆ. ಓಕೆ. ಸೊ ಅಗೇನ್ ಹಿಯರ್ ನೀವು ನೋಡ್ಬೋದು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಪಾಸಿಟಿವ್ ಏನೋ ಒಂದು ಟೆಂಪ್ರರಿ ಪ್ರಾಬ್ಲಮ್ಸ್ ಏನು ಬರುತ್ತಲ್ಲ, ಅದು ತುಂಬ ಈಸಿಯಾಗಿ ಮಂಜಿನಂತೆ ಕರಗ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಸಾಕಷ್ಟು ಸಾರಿ ನೀವು ಅಂದ್ಕೊತಿರ್ತೀರ, ಯಾಕೆ ನನಗೆ ಕಷ್ಟಗಳು ಬರುತ್ತೆ ಅಂತ. ಅದು ಕಷ್ಟಗಳು ಹೀಗೆ ಬಂದು ಹೀಗೆ ಹೋಗೋದು ನಿಮಗದು ಒಂದು ರೀತಿಯಲ್ಲಿ ಹ್ಯಾಬಿಟ್ ಆಗಿಬಿಟ್ಟಿದೆ. ಬಟ್ ಏನೇ ಕಷ್ಟ ಬಂದ್ರೂ ಅದು ತುಂಬ ಬೇಗ ಮಂಜಿನಂತೆ ಕರಗುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಬೇರೆ ನೀವು ಇಲ್ಲಿ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು, ಏನೋ ಯಾವುದೋ ಒಂದು ಪ್ಲ್ಯಾನ್ಸ್ನ ಹಾಕ್ಕೊಂಡಿದ್ದೀರಾ ನೀವು. ಆ್ಯಂಡ್ ಆ ಪ್ಲ್ಯಾನ್ಸ್ ಕೂಡ ನಿಮಗೆ ವರ್ಕ್ ಆಗ್ತಾ ಇದೆ. ಓಕೆ. ಸೊ ನಿಮ್ಮ ಪ್ಲ್ಯಾನ್ಸ್ಗಳು ನಿಮಗೆ ವರ್ಕ್ ಆಗ್ತಾ ಇದೆ. ಸೊ ದುಡ್ಡಿನ ವಿಚಾರದಲ್ಲಿ ಒಂದು 2-3 ಮಂತ್ಸ್ ದುಡ್ಡಿನ ವಿಚಾರದಲ್ಲಿ ತುಂಬ ಹುಷಾರಾಗಿರಿ. ತುಂಬ ಖರ್ಚು ಮಾಡ್ಕೊಳ್ಳೋದು ಅಥವಾ ಯಾರಿಗೋ ಒಬ್ಬರಿಗೆ ಖರ್ಚು ಮಾಡೋದು ಅಥವಾ ಏನೋ ಒಂದು ಇದು ಬರುತ್ತೆ ಅಂತ ಹೇಳಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಯಾರೋ ನಿಮಗೆ ಕಂಜೂಸ್ ಅಂತಾರೆ ಅಂತ ಹೇಳಿ ಧಾರಾಳವಾಗಿ ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ. ಸೊ ಇನ್ನೊಂದು ಇಲ್ಲಿ ನೀವು ನೋಡ್ಬೋದು, ಈವನ್ ಪಿ ಲೆಟರ್ ನಿಮಗೆ ಇಂಪಾರ್ಟೆಂಟ್ ಇರಲಿದೆ, ಬಿ ಲೆಟರ್ ಇಂಪಾರ್ಟೆಂಟ್ ಇದೆ ನಿಮಗೆ. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು, ಒಬ್ಬ ವ್ಯಕ್ತಿ ಕೈ ಎತ್ತಿದ್ದಾರೆ, ಅವ್ರ ಕೈಯಲ್ಲಿ ಏನೋ ಒಂದು ಶೀಲ್ಡ್ ಥರ ಇದೆ. ಸೊ ನೀವು ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಒಂದು ಸಣ್ಣದಾಗಿ ಕ್ರೊಕೊಡೈಲ್ ಕೂಡ ಇಲ್ಲಿ ಆಗ್ತಾ ಇದೆ. ಪ್ರಾಬಬಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ತುಂಬ ಜನ ನಿಮ್ಮನ್ನು ಅಟ್ಯಾಕ್ ಮಾಡೋದು, ನಿಮ್ಮನ್ನು ಹೀನಾಯವಾಗಿ ಮಾತಾಡೋದು, ಸುಮ್ಮನೆ ನಿಮ್ಮ ಬಗ್ಗೆ ಮಾತಾಡೋದು, ಇದೆಲ್ಲ ಮಾಡ್ತಾ ಇದ್ರೂ ಇದನ್ನೆಲ್ಲ ನೀವು ಗೆದ್ದು ಮುಂದೆ ಹೋಗ್ತಾ ಇದ್ದೀರಾ. ಸೊ ಯಾವುದೇ ಒಂದು ಟೀಕೆಗೆ ಅಥವಾ ಟಿಪ್ಪಣಿಗಳಿಗೆ ನೀವು ತಲೆ ಕೆಡಿಸ್ಕೊತಾ ಇಲ್ಲ ಇಲ್ಲಿ. ಓಕೆ. ಸೊ ಅಗೇನ್ ನೀವಿಲ್ಲಿ ನೋಡ್ಬೋದು, ಪ್ರಾಬಬಲಿ ನೀವು ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಓಕೆ. ಸೊ 2-3 ಮಂತ್ಸಲ್ಲಿ ನೀವು ಯಾರನ್ನೋ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀರಾ. ಸೊ ಪ್ರಾಬಬಲಿ ನಿಮಗೆ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ದೊಡ್ಡ ಗೋಡೆ ಇದೆ ಅಂತ. ಬಟ್
ಆ ವ್ಯಕ್ತಿನೂ ನಿಮ್ಮನ್ನ ಮೀಟ್ ಆಗೋಕ್ಕೆ ಬರ್ಬೋದು, ನೀವು ಕೂಡ ಮೀಟ್ ಆಗಕ್ಕೆ ಹೋಗಬಹುದು. ನನಗನ್ಸೋ ಪ್ರಕಾರ ಆ ವ್ಯಕ್ತಿನೇ ನಿಮ್ಮನ್ನು ಭೇಟಿ ಆಗೋಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡೋದಾದರೆ ಯು ಶೇಪ್ ಇದೆ. ಸೊ ನಿಮ್ಮ ಲೈಫಲ್ಲಿ ಸಾಕಷ್ಟು ಲಕ್ಕನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಗುಡ್ ನ್ಯೂಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನೀವು ಇಲ್ಲಿ ನೋಡ್ಬೋದು ಕಪ್ಪೆ ಥರ ಆಗಿದೆ. ಸೊ ಕಪ್ಪೆನೂ ಒಂದು ರೀತಿಯಲ್ಲಿ ಅಬಂಡೆನ್ಸ್ನ ತೋರಿಸುತ್ತೆ. ಸೊ ಪ್ರಾಬಬಲಿ ನೀವು ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಇದರಲ್ಲಿ ಇರ್ತೀರಾ. ಸೊ ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇದೆ, ಹೆಲ್ತ್ ಕಡೆನೂ ಗಮನ ಕೊಡಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಒಂದು ಮನೆ ಥರ ಇದೆ. ಸೊ ಪ್ರಾಬಲಿ ನೀವು ಮನೆ ವಿಚಾರಗಳು ಅಥವಾ ಮನೆ ಕಟ್ಟೋದಾಗಿರ್ಬೋದು ಅಥವಾ ಮನೆ ರೆನೋವೇಟ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ನಡೆಯುತ್ತೆ. ಓಕೆ, ಅಥವಾ ನೀವು ಮನೆ ಬಗ್ಗೆ ಏನಾರ ಯೋಚನೆ ಮಾಡ್ತಿದ್ರೆ, ನಾನು ಮಾಡಬೇಕಾ ಅಂತಿದ್ರೆ ಖಂಡಿತ ಇಲ್ಲಿ ದುಡ್ಡು ಸ್ವಲ್ಪ ಖರ್ಚಾಗಬಹುದು. ಬಟ್ ತುಂಬಾ ಖರ್ಚು ಮಾಡೋಕ್ಕೆ ಹೋಗಬೇಡಿ. ರೆನೋವೇಷನ್ನು ಮತ್ತದು ಮತ್ತಿನ್ನೊಂದು ಅಂತ ಹೇಳಿ ತುಂಬಾ ಖರ್ಚು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಗಿಡ ಮರಗಳನ್ನು ಪ್ಲ್ಯಾಂಟ್ ಮಾಡಿ. ಬಿಕಾಸ್ ನೇಚರ್ ನಿಮ್ಮ ಸುತ್ತಮುತ್ತ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ನಿಮಗೆ ಒಳ್ಳೆಯದು. ಬಿಕಾಸ್ ನೇಚರ್ನ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಹತ್ತಿರ ಇಟ್ಕೊತೀರೋ ಅಷ್ಟೇ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಓಕೆ, ಯಾ ನಿಮಗೆ ಸ್ಟ್ರಾಂಗ್ ಆಗಿ ಆಪರ್ಚುನಿಟೀಸ್ ಬರ್ತಾ ಇದೆ, ಬಿಸ್ನೆಸ್ ಆಪರ್ಚುನಿಟೀಸ್ ಬರ್ತಾ ಇದೆ, ಕೆರಿಯರ್ ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ಪ್ರೆಗ್ನೆನ್ಸಿ ನ್ಯೂಸ್ಗಳು ಬರ್ತಾ ಇದೆ ಕೆಲವರಿಗೆ. ಓಕೆ, ಸೊ ತುಂಬ ಜನಕ್ಕೆ ಇಲ್ಲಿ ಸ್ಟ್ರಾಂಗ್ ಆಗಿ ಕೆಲವೊಂದು ಮೆಸೇಜಸ್ ಬರ್ತಾ ಇದೆ. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ತುಂಬ ಡೌಟ್ಸ್ ಇದೆ ಯಾರ ಬಗ್ಗೆನೋ ಅಥವಾ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ. ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದರೆ, ಆ್ಯಂಡ್ ಫಾರ್ ಫ್ಯೂಚರಲ್ಲಿ ಇಲ್ಲಿ ಕಾಣಿಸೋ ಥರ ತುಂಬ ಸ್ಟ್ರಾಂಗ್ ಆಗಿ, ತುಂಬ ಯುನೀಕ್ ಆಗಿ ನಿಮ್ಮ ಲೈಫ್ ಇರುತ್ತೆ. ಓಕೆ, ಆ್ಯಂಡ್ ಪಾಸಿಟಿವ್ ವೇಲಿ ಚೇಂಜಸ್ ಬರ್ತಾ ಇದೆ. ಸೊ ಆಲ್ವೇಸ್ ನೀವೇನು ಅಂದ್ಕೊಂಡಿದ್ದೀರಾ, ಎಲ್ಲೋ ಒಂದು ಕಡೆ ಆ ಗೋಲ್ಸನ್ನ ಅಚೀವ್ ಮಾಡೋಕ್ಕಾಗಲ್ಲ ಅಂತ ನೀವೇನು ಅಂದ್ಕೊತಾ ಇದ್ದೀರಾ ಅದು ಸುಳ್ಳು. ಸೊ ನೀವು ಅಂದ್ಕೊಂಡಿರೋ ಜೀವನ, ನೀವು ಅಂದ್ಕೊಂಡಿರೋ ಜಾಗ, ನೀವು ಅಂದ್ಕೊಂಡಿರೋ ಏನೇ ಸಿಚುವೇಶನ್ಸ್ ಇದ್ರೂ ಅದು ನಿಮಗೋಸ್ಕರ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದೆ. ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ಪ್ರಾಬಲಿ ಕೆಲವೊಂದು ಪ್ರೀತಿ ವಿಚಾರಗಳು ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಇಲ್ಲಿ ಆರ್ ಈಸ್ ಇಂಪಾರ್ಟೆಂಟ್, ಆರ್ ಆಲ್ಸೋ ಈಸ್ ಇಂಪಾರ್ಟೆಂಟ್. ನಿಮ್ಮಿಬ್ಬರ ಮಧ್ಯದಲ್ಲಿ ಮನಸ್ತಾಪಗಳಿತ್ತು ಅಂದರೆ ಅದು ಕೂಡ ದೂರ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿಯಿಂದ ತುಂಬ ಜನಕ್ಕೆ ನಿಮ್ಮ ಮದುವೆಯಲ್ಲಿ ಅಥವಾ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಡಿಫ್ರೆನ್ಸಸ್ನ ತರಕ್ಕೆ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಇಲ್ಲಿ ನೀವು ಮದುವೆ ಆಗಿದ್ದರೆ ನಿಮ್ಮ ಹಸ್ಬೆಂಡ್ ಕೂಡ ಇಲ್ಲಿ ಟಾಕ್ಸಿಕ್ ಅನಿಸ್ತಾ ಇದೆ. ಇವರು ಕೂಡ ನಿಮ್ಮ ಲೈಫನ್ನು ತುಂಬ ಹಾರ್ಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಕೆಲವರಿಗಷ್ಟೇ. ಓಕೆ, ಅಗೇನ್ ಇಲ್ಲಿ ಝೆಡ್ ಲೆಟರ್ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಮತ್ತೇನಿದೆ, ಓಕೆ, ಸೊ ನಾಳೆ ಒಂದಿನ ಫ್ಯೂಚರಲ್ಲಿ ಏನೇ ತೊಂದರೆ ಬಂದ್ರೂ ತುಂಬಾ ಸ್ಟ್ರಾಂಗ್ ಆಗಿ ಕರೇಜಿಯಸ್ ಆಗಿ ನಿಂತ್ಕೊಳ್ಳಿ. ಬಿಕಾಸ್ ನೀವು ಯಾವಾಗ ನಿಮ್ಮ ಶಕ್ತಿಯಿಂದ, ನಿಮ್ಮ ಧೈರ್ಯದಿಂದ ನೀವು ನಿಂತ್ಕೊತೀರಾ, ಯಾರೂ ಕೂಡ ನಿಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ನಿಮಗೆ ಅನ್ನಿಸ್ತಾ ಇರ್ಬೋದು ಲೈಫಲ್ಲಿ ಏನೂ ಆಗ್ತಾ ಇಲ್ಲ ಅಂತ. ಬಟ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ನಿಮ್ಮ ಲೈಫಲ್ಲಿ ನೀವು ವೈಸ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ಮೆಚ್ಯೂರಿಟಿ ಬರ್ತಾ ಇದೆ. ಆ್ಯಂಡ್ ಏನೋ ಒಂದು ಸ್ಪಿರಿಚುವಲಿ ಗೇನ್ ಮಾಡ್ತಾ ಇದ್ದೀರಾ ನೀವು. ಆ್ಯಂಡ್ ಕಷ್ಟಗಳನ್ನು ಹಗುರ ಮಾಡ್ಕೊಳ್ಳೋ ಒಂದು ಕಲೆನೂ ನಿಮಗೆ ಬರುತ್ತಾ ಇದೆ. ಬಟ್ ನೀವು ತುಂಬ ಧೈರ್ಯವಾಗಿ ಮುನ್ನುಗ್ಗಬೇಕು ಆ್ಯಂಡ್ ಕಷ್ಟಗಳನ್ನು ಫೇಸ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ವಾಟ್ ಎಲ್ಸ್? ಓಕೆ, ಸೊ ಇಲ್ಲಿ ಸಿ ಹಾರ್ಸ್ ಇದೆ. ಸೊ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಆರ್ಗ್ಯುಮೆಂಟ್ಸ್ ಬೇಡ, ಅಥವಾ ಫ್ಯಾಮಿಲಿ ಮ್ಯಾಟರ್ಸ್ ಕಡೆ ಗಮನ ಕೊಡಿ, ಮಕ್ಕಳ ಕಡೆ ಗಮನ ಕೊಡಿ. ಆ್ಯಂಡ್ ತುಂಬ ಜನರಿಗೆ ಇಲ್ಲಿ ನೀವು ಅಟೆನ್ಷನ್ ಕೊಡ್ತಾ ಇಲ್ಲ. ಓಕೆ, ಸೊ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಮಕ್ಕಳಿಗೆ ಸೊ ಅಟೆನ್ಷನ್ ಕೊಡಿ.
ಓಕೆ. ಓಕೆ. ಗೋಲ್ಡ್ ಫಿಶ್ ಥರ ಇದೆ ಇಲ್ಲಿ. ಓಕೆ. ಸೊ ನಿಮ್ಮ ಲೈಫಲ್ಲಿ ಗೋಲ್ಡನ್ ಅಪರ್ಚುನಿಟೀಸ್ ಬರ್ತಾ ಇದೆ ಆ್ಯಂಡ್ ಗುಡ್ ಲಕ್ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ತುಂಬ ಅರ್ಜೆಂಟ್ ಮೆಸೇಜಸ್ಸು ಬರ್ತಾ ಇದೆ ನಿಮಗೆ. ಓಕೆ. ಸೊ ಆ ಮೆಸೇಜಸ್ ಕಡೆನೂ ಗಮನ ಕೊಡಿ. ಸೊ ಇಬ್ಬರು ವ್ಯಕ್ತಿಗಳು ಕೈ ಕೈ ಇಟ್ಕೊಂಡು ನಡೆಯೋದು ನೋಡ್ತಾ ಇದ್ದೀನಿ. ಸೊ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಆಗೋ ಕೆಲವೊಂದು ವ್ಯಕ್ತಿಗಳು ಎಂಟ್ರಿ ಆಗ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬೋದು. ಓಕೆ. ಸೊ ನೀವು ಇಲ್ಲಿ ನೋಡ್ಬೋದು ಓಮ್ ಅಂತ ಫೀಚರ್ಸ್ ಬರ್ತದೆ. ಸೊ ಎಲ್ಲೋ ಒಂದು ಕಡೆ ಸ್ಪಿರಿಚುವಲಿ ಕೂಡ ನೀವು ಸ್ಟ್ರಾಂಗ್ ಆಗಬೇಕು, ಮೆಡಿಟೇಷನ್ಸ್ನ ಮಾಡಬೇಕು ಅನ್ನೋದಿದೆ. ಓಕೆ. ಯಾ, ಗುಡ್ ಲಕ್. 3 ಫ್ಲವರ್ಸ್, ಐ ಮೀನ್ 3 ಲೀವ್ಸ್ ಅನ್ಸ್ ಕಾಣಿಸ್ತಾ ಇದೆ ಇಲ್ಲಿ ನೀವು ನೋಡೋದಾದರೆ, ಇಫ್ ಯು ಕ್ಯಾನ್ ಸಿ. ಸೊ ಗುಡ್ ಲಕ್, ಗ್ರೇಟ್ ಫಾರ್ಚೂನ್ ನಿಮ್ಮ ಕಡೆ ಬರ್ತಾ ಇದೆ. ಓಕೆ. ಆ್ಯಂಡ್ ವಾಟ್ ಎಲ್ಸ್, ಏನತ್ತೆ ಏನು ಸಿಗ್ಬೋದು ಮೆಸೇಜಸ್? ಓಕೆ. ಓಕೆ. ಬಟರ್ಫ್ಲೈ ಚೇಂಜಸ್ ಬರ್ತಾ ಇದೆ ಆ್ಯಂಡ್ ಚೇಂಜಸ್ ಇಸ್ ಫಾರ್ ಯುವರ್ ಬೆಟರ್. ನಿಮ್ಮ ಒಳ್ಳೆಯದಕ್ಕೆ ಕೆಲವೊಂದು ಚೇಂಜಸ್ ಆಗ್ತಾ ಇದೆ. ಸೊ ಆ ಚೇಂಜಸ್ನ ಆಕ್ಸೆಪ್ಟ್ ಮಾಡೋದಕ್ಕೆ ನೀವು ರೆಡಿ ಇರಬೇಕಾಗತ್ತೆ. ಓಕೆ. ಓಕೆ. ಸೊ ನೀವು ಬೀಳ್ತಿದ್ರೂ ನಿಮ್ಮನ್ನು ಬಚಾವ್ ಮಾಡೋಕ್ಕೆ ಯಾರೋ ಒಬ್ಬರು ಬಂದೇ ಬರ್ತಾರೆ. ಸೊ ಡೋಂಟ್ ವರಿ. ಓಕೆ. ದೇರ್ ಈಸ್ ಅ ಸಪೋರ್ಟ್, ನಿಮಗೆ ಸಪೋರ್ಟ್ ಬರ್ತಾ ಇದೆ. ತುಂಬ ಜನಕ್ಕೆ ಇಲ್ಲಿ ಪೆಟ್ಸ್ ಕಾಣಿಸ್ತಾ ಇದೆ. ಸೊ ನಿಮ್ಮ ಪೆಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಅವ್ರ ಕಡೆ ಗಮನ ಕೊಡಿ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಪೀಕಾಕ್ ಬರ್ತಾ ಇದೆ. ಈಗೋ ಪಕ್ಕಕ್ಕಿಡಿ, ಪ್ರೈಡ್ ಪಕ್ಕಕ್ಕಿಡಿ. ನಾನು ಅನ್ನೋದನ್ನು ತುಂಬ ಜಾಸ್ತಿ ಅಹಂನ ಇಟ್ಕೋಬೇಡಿ. ಓಕೆ. ಇಲ್ಲಿ ಟಾಟಾಯ್ಸ್ ಬರ್ತಾ ಇದೆ. ಸಾಕಷ್ಟು ಲಕ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಆ್ಯಂಡ್ ಸ್ಲೋಲಿ ಬಟ್ ಶ್ಯೂರ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಓಕೆ. ಯಾರೂ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ಓಕೆ. ಯಾರೋ ನಿಮ್ಮನ್ನು ದೂರದಿಂದ ಸ್ಟಾಕ್ ಮಾಡ್ತಾ ಇದ್ದಾರೆ. ಸೊ ಹುಷಾರಾಗಿರಿ. ಪ್ರಯತ್ನಗಳನ್ನು ಬಿಡಬೇಡಿ, ಪ್ರಯತ್ನಗಳನ್ನು ಮಾಡ್ತಾ ಇರಿ. ಓಕೆ. ಬಟ್ ಏನೇ ಚಾಲೆಂಜಸ್ ಇದ್ರೂ ನೀವು ಅದನ್ನು ಓವರ್ಕಮ್ ಮಾಡ್ತೀರಾ. ಓಕೆ. ಯಾರದೇ ಮಾತನ್ನ ನೀವು ಕೇಳೋಕ್ಕೂ ಮುಂಚೆ ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ. ಓಕೆ. ಸೊ ಪ್ರಾಬಬಲಿ ತುಂಬ ಜನಕ್ಕೆ ಇಲ್ಲಿ ನೆಗೆಟಿವ್ ಎನರ್ಜೀಸ್ ಕಾಣಿಸ್ತಾ ಇದೆ. ಓಕೆ. ಸೊ ತುಂಬ ಹುಷಾರಾಗಿರಿ. ಬ್ಲ್ಯಾಕ್ ಆಪ್ಸಿಡಿಯನ್, ಬ್ಲ್ಯಾಕ್ ಆನೆಕ್ಸ್, ಈ ರೀತಿ ಬ್ರೇಸ್ಲೆಟ್ಸ್ನ ಹಾಕ್ಕೊಳ್ಳಿ. ಟೈಗರ್ಸ್ ಐ, ಆಂಜನೇಯ ಸ್ವಾಮಿ ದೇವಸ್ಥಾನ. ಓಕೆ. ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಅವ್ರ ಪ್ರೊಟೆಕ್ಷನ್ ತೊಗೊಳ್ಳಿ, ಅಥವಾ ಅವ್ರ ಮಂತ್ರನ ಹೇಳಿ. ಓಕೆ. ಯಾ, ದಟ್ಸ್ ಇಟ್. ಕಾರ್ಡ್ಸ್ ನೋಡೋಣ ಮತ್ತೇನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ ನಿಮಗೆ ಅನ್ನೋದನ್ನು.
ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ ದಯವಿಟ್ಟು ಮತ್ತೆ ಯಾವ ಮೆಸೇಜಸ್ನ ಕೊಡೋದಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ತಿಳಿಸಿ. ಸೊ ನೋಡೋಣ ನಿಮಗೆ ಯಾವ ಮೆಸೇಜಸ್ ಬರ್ತಾ ಇದೆ ಅನ್ನೋದನ್ನು. Feeling tied down, frustration, dark woman, excitement. Okay, two-faced friends, opportunity, middle and clear thinking, older man, broken ring. ಸೊ ಯಾರಿಂದನೂ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಯುನೋ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಥವಾ ನಿಮ್ಮ ಮದುವೆ ಮುರಿತಾ ಇದೆ ಬಿಕಾಸ್ ಆಫ್ ಸಮ್ ಡಿಸಿಷನ್ಸ್ ಕರೆಕ್ಟಾಗಿ ತೊಗೊಂಡಲೆ ಅಥವಾ ಡಿಸಿಷನ್ಸ್ ನೀವು ಕರೆಕ್ಟಾಗಿ ಮಾಡ್ದಲೆ ಅಥವಾ ಯಾರ್ದೋ ಒಂದು ಇನ್ಫ್ಲೂಯೆನ್ಸಿಂದ ನೀವು ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಮದುವೆನ ಮುರಿತಾ ಇದ್ದೀರಾ, ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಹೆಲ್ತ್ಗೋಸ್ಕರ ನೀವು ಯಾರನ್ನೋ ದೂರ ಮಾಡ್ಕೊತಾ ಇದ್ದೀರಾ, ಅಥವಾ ಬಿಸ್ನೆಸ್ನ ಯುನೋ ಪಾರ್ಟ್ನರ್ಶಿಪ್ನ ಬಿಸ್ನೆಸ್ನ ಮುರಿತಾ ಇದ್ದೀರಾ, ಅಥವಾ ಏನೋ ಒಂದು ಮಾಡ್ತಾ ಇದ್ದೀರಾ. ಈ ರಿಸ್ಕನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಚೇಂಜಸ್ ಆಗುತ್ತೆ. ಓಕೆ, ಈ ವ್ಯಕ್ತಿನೂ ಆರಾಮಾಗಿ ಆಗ್ತಾರೆ. ಓಲ್ಡರ್ ಮ್ಯಾನ್ ಅಂತ ಬರ್ತದೆ, ನಾಟ್ ಅ ವುಮೆನ್. ಓಕೆ, ಸೊ ಪ್ರಾಬಬಲಿ ಇವ್ರಿಗೇನೋ ಆಗ್ಬಿಡುತ್ತೆ ಅಥವಾ ಇವರೇ ಹೆಚ್ಚು ಅನ್ನೋ ಥರ ನೀವು ಯುನೋ ಟ್ರೀಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀವೇನಾರ ಬಿಸ್ನೆಸ್ ಅಥವಾ ರಿಲೇಷನ್ಶಿಪ್ನ ಈ ವ್ಯಕ್ತಿಗೋಸ್ಕರ ಕಳ್ಕೊಂಡ್ರಿ ಅಂದರೆ ನೀವು ಅದನ್ನು ಶಾಶ್ವತವಾಗಿ ಕಳ್ಕೊತೀರ ಆ್ಯಂಡ್ ಮತ್ತೆ ಪಡ್ಕೊಳ್ಳೋದಿಲ್ಲ. ಓಕೆ, ಸೊ ಬಿ ಕೇರ್ಫುಲ್. ಆ್ಯಂಡ್ ಇದು ಒಂದು ಸಣ್ಣ ಚೇಂಜಸ್, ರಿಸ್ಕನ್ನ ತಗೊಳಕ್ಕೆ ಹೋಗಬೇಡಿ ಯಾರಿಗೋಸ್ಕರನೋ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪು, ಮ್ಯಾರೇಜು, ಬಿಸ್ನೆಸ್ನ ಯಾರಿಗೋಸ್ಕರನೋ ಹಾಳು ಮಾಡ್ಕೊಬೇಡಿ. ಓಕೆ, ಸೊ ಒಂದು ಚೇಂಜಸ್ ಬರುತ್ತೆ ಆ್ಯಂಡ್ ಆ ಚೇಂಜಸ್ ಅನೌನ್ಸ್ಮೆಂಟ್ ಅಂದರೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಚೇಂಜಸ್ ಆಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಯಾರಿಗೋಸ್ಕರನೂ ಇದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಯುನೋ ಟೂ ಫೇಸ್ಡ್ ಫ್ರೆಂಡ್ ಇದ್ದಾರೆ. ಸೊ ಹುಷಾರಾಗಿರಿ. ಪ್ರಾಬಬಲಿ ಇವರು ನಿಮ್ಮನ್ನು ಮೀಟ್ ಆಗೋದಕ್ಕೆ ಬರಬಹುದು. ಓಕೆ, ಸೊ ತುಂಬ ಹುಷಾರಾಗಿರಿ. ಬಟ್ ಈ ವ್ಯಕ್ತಿ ನಿಮ್ಮ ಆಪರ್ಚುನಿಟೀಸ್ನ ಹಾಳು ಮಾಡಬಹುದು. ಓಕೆ, ಸೊ ಇವ್ರು ಬರೋದ್ರಿಂದ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ ಹಾಳಾಗ್ಬೋದು. ಸೊ ತುಂಬ ಕೇರ್ಫುಲ್ ಆಗಿರಿ. ಆ್ಯಂಡ್ ಇಲ್ಲಿ ಯಾರೋ ಒಬ್ಬರು ಫೀಮೇಲ್, ಡಾರ್ಕ್ ವುಮೆನ್, ಅವರ ಕನ್ಫ್ಲೆಕ್ಷನ್ ಡಾರ್ಕ್ ಇರ್ಬೋದು, ಕೂದಲು ಏನೇ ಫೀಚರ್ಸ್ ಡಾರ್ಕ್ ಇರ್ಬೋದು, ಅವರಿಂದ ನಿಮ್ಮ ಲೈಫಲ್ಲಿ ಫ್ರಸ್ಟ್ರೇಷನ್ಸು ಅಥವಾ ಏನೋ ಒಂದು ಹಿಂಸೆ ಆಗ್ತಾ ಇದೆ. ಸೊ ಬಟ್ ಅದರಿಂದನೇ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟಾಗಿ ಮಾಡಬೇಕಾಗಿದೆ. ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ ಇದೆ. ಟೂ ಫೇಸ್ ಫ್ರೆಂಡ್ಸಿಂದ ದೂರ ಇರಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಸಕ್ಸಸ್, ವಿಂಡ್ಫಾಲ್, ಆಪರ್ಚುನಿಟೀಸ್ ಎಲ್ಲ ಬರ್ತಾ ಇದೆ. ಸೊ ಯಾರೋ ಒಬ್ಬರು ನಿಮ್ಮ ಸಕ್ಸಸ್ನ ಹಾಳು ಮಾಡೋದಕ್ಕೆ ಬರ್ತಾ ಇದ್ದಾರೆ. ಬಟ್ ನಿಮ್ಮ ಸಕ್ಸಸ್ನ ಯಾರು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯು ಆರ್ ಕ್ಲೈಂಬಿಂಗ್ ಟು ಯುವರ್ ಸಕ್ಸಸ್, ಟುವರ್ಡ್ಸ್ ಯುವರ್ ಸಕ್ಸಸ್. ಓಕೆ, ಎಸ್, ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬೇಕು ಅಂತ ಇವ್ರಿಗೊಂದು ಚಾನ್ಸ್ ಕೊಡೋಕ್ಕೆ ಹೋಗಬೇಡಿ. ಓಕೆ, ಈ ಟೂ ಫೇಸ್ಡ್ ಫ್ರೆಂಡ್ ಮೇ ಬಿ ಅ ಫೇರ್ ಮ್ಯಾನ್. ಓಕೆ, ಕೂದಲು ಬ್ಲಾಂಡ್ ಕಲರ್ ಇರ್ಬೋದು, ಗ್ರೇ ಕಲರ್ ಇರ್ಬೋದು, ವೈಟ್ ಹೇರ್ಸ್ ಇರ್ಬೋದು. ಸೊ ಇಂಥ ಟೂ ಫೇಸ್ಡ್ ಫ್ರೆಂಡ್ಸಿಂದ ಸ್ವಲ್ಪ ಹುಷಾರಾಗಿರಿ. ಓಕೆ, ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಕಡೆ ಗಮನ ಕೊಡಿ, ನಿಮ್ಮ ಒಂದು ಯುನೋ ಮನಿ ಮ್ಯಾಟರ್ಸ್ ಏನಿದೆ ಅದ್ರ ಕಡೆ ಗಮನ ಕೊಡಿ. ಫ್ರೆಂಡ್ಶಿಪ್ ಕಡೆ ಗಮನ ಕೊಡಬೇಡಿ ರೈಟ್ ನೌ. ಓಕೆ, ಫ್ರೆಂಡ್ ಬಗ್ಗೆ ನಿಮಗೆ ಸಾಕಷ್ಟು ಡಿಲ್ಯೂಷನ್ಸ್ ಇದೆ. ಯು ಫೀಲ್ ಅವ್ರು ತುಂಬ ಪಾಸಿಟಿವ್ ಅಂತ, ಬಟ್ ಅವ್ರೇನೂ ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಗೊತ್ತಾಗ್ತಾ ಇದೆ, ಸೈಕಿಕ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇಟ್ಸ್ ನಾಟ್ ಅ ಗುಡ್ ಫ್ರೆಂಡ್ಶಿಪ್ ಅಂತ. ಸೊ ಆ ಫ್ರೆಂಡ್ಶಿಪ್ನ ನೀವು ದೂರ ಇಡಿ.
ಓಕೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್, ನಮಸ್ತೆ.